ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಚತುರ್ಭುಜಗಳ ಪರಿಚಯ ಅಧ್ಯಾಯ 4 ಅಂದ್ರೆ ನಾವೀಗ ಆಲ್ರೆಡಿ 3 ಪಾಠವನ್ನ ಮುಗಿಸಿದ್ದೇವೆ. ಇದು 4ನೇ ಪಾಠ ಯಾವ್ದು ಹೇಳ್ರಿ? ಚತುರ್ಭುಜಗಳ ಪರಿಚಯವನ್ನ ನಾ ಈ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಚತುರ್ಭುಜಗಳ ಪರಿಚಯ. ಹೌದಾ? ಈಗ ನೋಡ್ರಿ, ಚತುರ್ಭುಜಗಳ ಪರಿಚಯ. ಚತುರ್ಭುಜ ಅಂದ್ರ ನೀವು ಅರ್ಥ ಆಗಿರ್ಬೇಕು, ಎಷ್ಟು ಭುಜ ಅಥವಾ ಎಷ್ಟು ಬಾಹು ಇರ್ತಾವ ನಮ್ಗೆ ಹೇಳ್ರಿ? 4 ಬಾಹು ಮತ್ತು 4 ಕೋನಗಳನ್ನು ಹೊಂದಿರುವ ಆಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೇವೆ. ಹೌದಾ? ಚತುರ್ಭುಜ ಅಂದ್ರ 4 ಬಾಹು 4 ಕೋನಗಳು ಅಂದ್ರೆ ಇವ ಸಮಾಂತರ. ಅದ್ರೊಳಗೆ ಮತ್ತೆ ಸಮಾಂತರ ಚತುರ್ಭುಜವನ್ನೆಲ್ಲ ಈಗ ಆಲ್ರೆಡಿ ಕಲ್ತಿದ್ದೀರಿ. ಬಟ್ ಈಗ ಚತುರ್ಭುಜ ಅಂದ್ರೆ ನಮ್ದು ಕಾನ್ಸೆಪ್ಟ್ ಏನಿರ್ಬೇಕು ಹೇಳ್ರಿ? 4 ಬಾಹುಗಳು ಮತ್ತು 4 ಕೋನಗಳನ್ನು ಹೊಂದಿರುವ ಆಕೃತಿ. ಆಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ. ಹೌದಾ? 4 ಬಾಹುಗಳು ಮತ್ತು 4 ಕೋನಗಳನ್ನು ಹೊಂದಿರುವ ಆಕೃತಿ. ಹೌದಾ? ಈಗ ನಿಮ್ಗ ಒಂದಿಷ್ಟು ಇಲ್ಲಿ ಏನಾಗ್ಯಾವು ಅಂದ್ರ ಆಕೃತಿ ಮತ್ತ ಅದು ಯಾವ ವಿಧ ಅನ್ನೋದನ್ನ ಕೊಟ್ಟಿದಾರು. ಈಗ ನೋಡ್ರಿ, ಇಲ್ಲೊಂದು ಒಂದೇದ್ದಿದೆ ನೋಡ್ರಿ. ನಾವು ಈ ರೀತಿ, ಹೌದಾ, ಒಮ್ಮೆ ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಎಂಡ್ ಮಾಡಿದೆ ಅಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಸರಳವಾದ ಆವೃತ್ತ ವಕ್ರರೇಖೆ. ಹೌದಾ? ಸರಳವಾದ ಆವೃತ್ತ ವಕ್ರರೇಖೆ. ನೆಕ್ಸ್ಟ್ ಇನ್ನೊಂದು ಎರಡನೇದಿದೆ ನೋಡ್ರಿ, ಇಲ್ಲೇ ಈ ರೀತಿ ಇದೆ. ಅಂದ್ರ ಒಂದ್ ಲೈನ್ ಮೇಲೆ ಮತ್ತೊಂದ್ ಲೈನ್ ಬಂತ ನಮಗ. ಇದಕ್ಕೆ ನಾವೇನಂತ ಕರಿತೀವಿ? ಸರಳವಲ್ಲದ ಆವೃತ್ತ ವಕ್ರರೇಖೆ. ಯಾಕೆ ಸರಳ ಅಲ್ಲ ಅಂದ್ರೆ ಸರಳ ಅಂದ್ರೆ ನಮ್ಗೆ ಸರಳ ರೇಖೆ ನೆನಪಾಗ್ಬೇಕು. ಕರೆಕ್ಟ್. ನೆಕ್ಸ್ಟ್ ಮೂರನೇದ್ದು, ಇದು ಆವೃತ್ತವಲ್ಲದ ಸರಳ ರೇಖೆ. ಕರೆಕ್ಟ್. ಆವೃತ್ತವಲ್ಲದ ವಕ್ರರೇಖೆ ಅಂದ್ರೆ ಇದೇನಾಗ್ಬಿಟ್ಟೈತಿ? ಕೂಡ್ಬಿಟ್ಟೈತಿ ನಮಗ. ಇದಕ್ಕೆ ನಾವೇನಂತ ಕರಿತೀವಿ? ಆವೃತ್ತವಲ್ಲದ ವಕ್ರರೇಖೆ. ನೆಕ್ಸ್ಟ್ ಸರಳವಲ್ಲದ ವಕ್ರರೇಖೆ. ಇದು 4ನೇದು ಏನಾಗಿದೆ? ಇದು ನೋಡ್ರಿ, ಒಂದು ಸರಳವಾದ ಆವೃತ್ತ ವಕ್ರರೇಖೆ, ಇನ್ನೊಂದು ಸರಳವಲ್ಲದ, ಇನ್ನೊಂದು ಆವೃತ್ತವಲ್ಲದ ವಕ್ರರೇಖೆ. ನೆಕ್ಸ್ಟ್ ಇದು 4ನೇದು ಬರ್ತೈತೆ ನೋಡ್ರಿ. ನಾಲ್ಕನೇದು ಇದು ಸರಳವಲ್ಲದ ವಕ್ರರೇಖೆ. ಇದು ನಮಗೇನಾಗ್ತೈತಿ? ಸರಳವಲ್ಲದ ವಕ್ರರೇಖೆ ಅಂತ ಇದೆ. ಹೌದಾ? ಈಗ ನೋಡ್ರಿ, ಬಹುಭುಜಗಳು. ಬಹುಭುಜಗಳು ಅಂತಂದ್ರೆ ಈ ನಮ್ ಬಹುಭುಜಗಳು, ಅದಕ್ಕೆ ಪಾಲಿಗೋನಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದು? ಬಹುಭುಜಗಳು ವಕ್ರಾಕೃತಿಗಳು. ಬಹುಭುಜಗಳಲ್ಲದ ವಕ್ರಾಕೃತಿಗಳು ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕೀಗ? ಬಹುಭುಜಗಳು ಅಂದ್ರ ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ್ತ ವಕ್ರಾಕೃತಿಯನ್ನು ಬಹುಭುಜ ಎನ್ನುವರು. ಬಹುಭುಜ ಅಂದ್ರೆ ಏನ್ ಹೇಳ್ರಿ? ಬಹುಭುಜಗಳು ಅಂದ್ರ ರೇಖಾಖಂಡಗಳ ಸೇರಿಸುವಿಕೆ. ರೇಖಾಖಂಡ ಅಂದ್ರೆ ಈ ರೀತಿ ಇರ್ತೈತಿ. ಹೌದಾ? ಈ ರೇಖಾಖಂಡಗಳನ್ನ ಸೇರಿಸುವುದು 1, 2 ಅಥವಾ 4 ಅಥವಾ 5. ಈಗ ಫಾರ್ ಎಕ್ಸಾಂಪಲ್ ನಾನು 4 ತಗೋತೇನೆ. ಇದೊಂದು ರೇಖಾಖಂಡ, ಇದೊಂದು ರೇಖಾಖಂಡ, ಆಮೇಲೆ ನೆಕ್ಸ್ಟ್ ಇದೊಂದು ರೇಖಾಖಂಡ, ಇದು ಒಂದು ನಮಗೆ ರೇಖಾಖಂಡ. ಈ ರೀತಿ ರೇಖಾಖಂಡಗಳನ್ನು ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ್ತ
ವಕ್ರಾಕೃತಿಯನ್ನು ಬಹುಭುಜ ಎನ್ನುವರು. ಹೌದಾ? ರೇಖಾಖಂಡಗಳನ್ನು ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನು ಏನಂತ ಕರಿತೀವಿ? ಬಹುಭುಜ ಎನ್ನುವರು. ಕರೆಕ್ಟ್? ಇಲ್ಲಿ ವಕ್ರಾಕೃತಿಯನ್ನ ಬಹುಭುಜ ಎನ್ನುವರು. ಇದ್ರೊಳಗೆ ಒಂದಿಷ್ಟು ಬಹುಭುಜಗಳಿಗೆ ಎಕ್ಸಾಂಪಲ್ ಇದಾವ ನೋಡ್ರಿ, ಉದಾಹರಣೆ. ಹೌದಾ? ಬಹುಭುಜಗಳನ್ನ ಇಲ್ಲಿ ನೋಡ್ರಿ, ಇದೊಂದು ರೇಖಾಖಂಡ, ಇದೊಂದು ರೇಖಾಖಂಡ, ಇದು ನಮಗೇನಾಯ್ತಿದು ಬಹುಭುಜಕ್ಕ ಎಕ್ಸಾಂಪಲ್. ಆಮೇಲೆ ಇನ್ನೊಂದಿದೆ ನೋಡ್ರಿ, ಇದು ಕೂಡ ನಮ್ಗೇನಾಯ್ತಿದು ಬಹುಭುಜಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ ಈ ರೀತಿ ಇದೆ ನೋಡ್ರಿ, ಇದು ಬಹುಭುಜಗಳಿಗೆ ಉದಾಹರಣೆ. ಈಗ ಬಹುಭುಜ ಅಲ್ಲದ ಯಾವ ರೀತಿ ಇರ್ತಾವಂದ್ರ ಬಹುಭುಜ ಅಲ್ಲಪ್ಪ ಅಂದ್ರ, ಕರೆಕ್ಟ್, ಇದು ಬಹುಭುಜ ಅಲ್ಲ. ಯಾಕೆ ಬಹುಭುಜ ಅಲ್ಲ ಹೇಳ್ರಿ? ಅದು ಡೆಫಿನೇಷನ್ ಏನಿದೆ ನೋಡ್ರಿ, ರೇಖಾಖಂಡಗಳ ಸೇರಿಸುವಿಕೆ. ಇಲ್ಲಿ ಒಂದ್ ಕಡೆ ಏನಾಗಿದೆ, ನಮಗ ಸೇರಿಲ್ಲ. ಇದಕ್ಕೆ ನಾವು ಈ ಕಾರಣಕ್ಕಾಗಿ ಇದನ್ನ ನಾವು ಬಹುಭುಜ ಅನ್ನೋದಿಲ್ಲ. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, ಹಿಂಗ್ ಬಂದೈತಿ, ಹಿಂಗ್ ಬಂದು ಆಮೇಲೆ ಹಿಂಗ್ ಬಂದು ಈ ರೀತಿ ಆಗಿದೆ. ಇದು ಸೇರಿದೆ, ರೇಖಾಖಂಡಗಳು ಸೇರಿದೆ. ಆದ್ರೆ ಏನಾಗಿದೆ ಹೇಳ್ರಿ, ಮತ್ತಿಲ್ಲಿ ಮ್ಯಾಲ್ ಹಿಂಗ ಬಂದಿದೆ. ಬಟ್ ಅದರ ಡೆಫಿನೇಷನ್ ಏನಿದೆ? ಸರಳವಾದ ಆವೃತ್ತ ಆಕೃತಿ. ಅಂದ್ರೆ ಒಂದ್ಸಲ ಎಳ್ದಿವಿ ಅಂದ್ರೆ ನಾವು ಅದನ್ನ ಇದನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಅದಕ್ಕೆ ನಾವು ಸರಳವಾದ ಆಕೃತಿ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಈ ರೀತಿ ಬಂತು, ಹಿಂಗ್ ಬಂತು. ಇದು ಕೂಡ ನಮಗ ಬಹುಭುಜ ಅಲ್ಲ. ಕರೆಕ್ಟ್? ಬಹುಭುಜ ಇದು ಅಲ್ಲ. ಇವಕ್ ನಾವು ಬಹುಭುಜಗಳು ಅಲ್ಲ ಅಂತ ನಾವು ಹೇಳ್ಬೋದು. ಈಗ ಬಹುಭುಜಗಳ ವರ್ಗೀಕರಣ ಅಂತ ಇದೆ ನಮಗ, ಬಹುಭುಜಗಳ ವರ್ಗೀಕರಣ. ನೆಕ್ಸ್ಟ್ ಬಹುಭುಜಗಳ ಟೈಪ್ಸ್ ಆಫ್ ಪಾಲಿಗೋನಲ್ಸ್. ಹೌದಾ? ಬಹುಭುಜಗಳ ವರ್ಗೀಕರಣ. ಬಹುಭುಜಗಳ ವರ್ಗೀಕರಣ ಅಂತ ಇದೆ. ಹೌದಾ? ಅಲ್ಲಿ ನಿಮ್ಗ ಬುಕ್ ಒಳಗ ಕೊಟ್ಟಿದಾರ, ಒಂದ್ಸಲ ನಾ ಹಂಗ ತೋರಿಸ್ತೇನೆ ನೋಡ್ರಿ. ನಿಮ್ಗೆ ಹಂಗ ತೋರಿಸ್ತೇನೆ ಇಲ್ಲಿ ಒಂದ್ಸಲ. ಇಲ್ಲಿ ನೋಡ್ರಿ, ಬಾಹುಗಳ ಸಂಖ್ಯೆ ಅಥವಾ ಶೃಂಗ ಬಿಂದುಗಳು ವರ್ಗೀಕರಣ ಮಾದರಿ ಚಿತ್ರ. ಇಲ್ಲಿ ನೋಡ್ರಿ, ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತೇನೆ. ಇಲ್ಲ ನೋಡ್ರಿ, ಹೌದಾ? ಬಾಹುಗಳ ಸಂಖ್ಯೆ ಅಥವಾ ಶೃಂಗ ಬಿಂದುಗಳು ವರ್ಗೀಕರಣ ಮಾದರಿ ಚಿತ್ರ. ಅಂದ್ರೆ ಅದ್ರದ್ದು ಬಹುಭುಜಗಳ ವರ್ಗೀಕರಣ ಯಾವ ರೀತಿ ಮಾಡಿದಾರಂದ್ರ, ಅವುಗಳ ಬಾಹುಗಳ ಸಂಖ್ಯೆ ಎಷ್ಟಿದಾವು ಅದ್ರ ಮೇಲೆ ನಾವು ಬಹುಭುಜಗಳು ಇಷ್ಟು ಅಂತ ಹೇಳಿ ನಾವು ಇದನ್ನ ಮಾಡ್ಬೋದು. ಈಗ ಬಹುಭುಜಗಳು ಅಂದ್ರ ಫಸ್ಟ್ನೇದ್ ನೋಡ್ರಿ, ಇದು ತ್ರಿಭುಜ. ಜಸ್ಟ್ ನೀವು ಚಿತ್ರ ನೋಡಿದ್ರೆ ಸಾಕು, ತ್ರಿಭುಜ. ಅಂದ್ರೆ ಎಷ್ಟು ಹೇಳ್ರಿ? 3. ಅಂದ್ರೆ ಇದಕ್ಕೆ ಎಷ್ಟು ಇರ್ತೈತಿ ಹೇಳ್ರಿ? ಇದಕ್ಕ 1, ಇದು 2, ಇದು 3. ಅಂದ್ರೆ 3 ಬಾಹುಗಳದಾವು, 3 ಭುಜಗಳು ಅಥವಾ ಶೃಂಗಗಳು ಇದಾವು. ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ತ್ರಿಭುಜ. ಇದಕ್ಕೆ ಎಷ್ಟಿದಾವು? 3 ಬಾಹುಗಳು ಅಥವಾ ಶೃಂಗಗಳು ಇದಾವು. ಹೌದಾ? ತ್ರಿಭುಜ. ನೆಕ್ಸ್ಟ್ ಚತುರ್ಭುಜ. ಎರಡನೇದು ಯಾವ್ದು ಹೇಳ್ರಿ? ಚತುರ್ಭುಜ. ನೀವು ಯಾವ ಟೈಪ್ ಆದ್ರೂ ಇರ್ಬೋದು. ಚತುರ್ಭುಜ. ಇದರಲ್ಲಿ ಬಾಹುಗಳ ಸಂಖ್ಯೆ ಎಷ್ಟಿದಾವ್ ನೋಡ್ರಿ?
ಚತುರ್ಭುಜ. ಚತುರ್ಭುಜ ಇದ್ರೊಳಗೆ ಎಷ್ಟಿದಾವು? 4 ಇದಾವು. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ? ಪಂಚಭುಜ. ಪಂಚ ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು? 5 ಬಾಹುಗಳು ಇದಾವು ಅಂತ ನೋಡ್ರಿ. 5 1 2 3 4 5 ಅಂದ್ರ ಚತುರ್ಭುಜಗಳು. ಚತುರ್ಭುಜ ಅಲ್ಲ, ಇದು ಪಂಚಭುಜ. ಪಂಚ ಅಂದ್ರ ಪಾಂಚ್. ಹೌದಾ? ಪಾಂಚ್ ಅಂದ್ರ ಪಂಚ. ಪಂಚಭುಜ ಅಂತಂದ್ರ 5 ಬಾಹುಗಳಿದಾವು. ಜಸ್ಟ್ ಹೆಸರು ಕೇಳಿದ್ರ ನಮಗ ಗೊತ್ತಾಗ್ಬೇಕು ಅದಕ್ಕ ಎಷ್ಟು ಬಾಹುಗಳಿದಾವು ಅಂತ. ನೆಕ್ಸ್ಟ್ 4ನೇದ್ದು ಷಡ್ಭುಜ. ಷಡ್ಭುಜ ಅಂದ್ರ ಷಡ್ ಅಂದ್ರ 6. ಹೌದಾ? ಷಡ್ಭುಜ ಅಂದ್ರ ಷಡ್ಭುಜ. ಷಡ್ಭುಜ ಅಂದ್ರೆ ಯಾವ ರೀತಿ ಬರ್ತದೆ ನೋಡ್ರಿ? ಸೇಮ್ ಈಗ 5ನೇದು ಹಿಂಗ್ ಬಂದಿತ್ತ, ಇದನ್ನ ಏನ್ ಮಾಡ್ತಾರೋ ಮತ್ ಈ ರೀತಿ ತಗೊಂಡಿದ್ದಾರು. 1 2 3 4 5 6. ಇದಕ್ ನಾವೇನಂತ ಕರಿತೀವಿ? ಷಡ್ಭುಜ ಅಂತ ಕರಿತೀವಿ. ಷಡ್ಭುಜ. ಷಡ್ಭುಜ. ಹೌದಾ? ನೆಕ್ಸ್ಟ್ 7ನೇದು ಸಪ್ತಭುಜ. ಸಪ್ತ ಅಂದ್ರೆ ಏನ್ ಹೇಳ್ರಿ? ಸಪ್ತಭುಜ ಅಂದ್ರ ಸಪ್ತ ಅಂದ್ರ ಈಗ ಎಷ್ಟಿರ್ಬೇಕು ನಮ್ಗ? 7 ಬಾಹುಗಳು ಇರ್ಬೇಕು. ಸಪ್ತಭುಜ ಅಂದ್ರ ನೋಡ್ರಿ ಎಷ್ಟು 7 ಬಾಹುಗಳು ಅದಾವಲ್ಲ. ಇದು ಹಿಂಗ 1 2 3 4 5 6 7. ಹೌದಾ? ಇದಕ್ ನಾವ್ ಏನಂತ ಕರಿತೀವಿ? ಸಪ್ತಭುಜ. ಸಪ್ತಭುಜ ಅಂತ ಕರಿತೀವಿ. ಸಪ್ತಭುಜ ಅಂತ ಕರಿತೀವಿ. ನೆಕ್ಸ್ಟ್ ಅಷ್ಟಭುಜ. ಅಷ್ಟಭುಜ ಅಂದ್ರ ಎಷ್ಟಿರ್ಬೇಕು ನಮಗ? 8. ಹೌದಾ? ಅಷ್ಟಭುಜ. ಅಷ್ಟಭುಜ ಇದು ಯಾವ ರೀತಿ ಅಂದ್ರ 1 2 3 4 5 6 7 8. ಈ ರೀತಿ ನಮಗ ಅಷ್ಟಭುಜ ಅಂದ್ರ ಅಲ್ಲೆಲ್ಲೇ ಕಟ್ ಆಗಿದ್ದ ಏನಾಗ್ತದೆ ನಮಗ? ಅಷ್ಟಭುಜ ಅಂದ್ರೆ 8 ಭುಜಗಳಿದಾವು. ಆಮೇಲೆ ನವಭುಜ, ದಶಭುಜ. ಇದೇ ರೀತಿ ನಾವು ಹಂಗ ಎನ್ ಭುಜ ಅಂದ್ರ ನಮ್ಗೆ ಎಷ್ಟಾದ್ರೂ ನಾವು ಅಂದ್ರೆ ಸಾಕಷ್ಟು ಭುಜಗಳು. ಅದಕ್ಕ ನಾವು ಇದಕ್ಕ ಬಹುಭುಜಗಳು ಅಂತ ಕರಿತೀವಿ. ಬಹುಭುಜಗಳು. ಹೌದಾ? ಎನ್ ಭುಜ. ಅರ್ಥ ಆಯ್ತು? ಅಂದ್ರ ಬಹುಭುಜಗಳನ್ನ ಅವರ ಬಾಹುಗಳ ಮೇಲೆ ವರ್ಗೀಕರಣ ಮಾಡಿದಾರು. ತ್ರಿಭುಜದಿಂದ ಹಿಡಿದ ಎನ್ ಭುಜ ಅಂದ್ರೆ ನಾವು ಎಷ್ಟು ಭುಜಗಳನ್ನು ನಾವು ಸೇರಿಸ್ಕೋಬಹುದು. ಅವಕ್ಕ 1ನೇದ್ದು ತ್ರಿಭುಜ, ಚತುರ್ಭುಜ, ಪಂಚಭುಜ, ಷಡ್ಭುಜ, ಸಪ್ತಭುಜ, ಅಷ್ಟಭುಜ, ನವಭುಜ, ದಶಭುಜ. ಹೌದಾ? ದಶಭುಜ. ಅರ್ಥ ಆಯ್ತಾ? ನೆಕ್ಸ್ಟ್ ಕರ್ಣಗಳು. ಈ ಇದಕ್ಕ ಟೈಪ್ಸ್ ಆಫ್ ಇದನ್ನ ನೋಡ್ತಂತಡ್ರಿ ಒಂದ್ಸಲ. ಟೈಪ್ಸ್ ಆಫ್ ಪಾಲಿಗೋನಲ್ಸ್ ಅಂತ ಇದೆ. ಇಲ್ಲಿ ನೋಡ್ರಿ. ಒಂದ್ ಸೆಕೆಂಡ್. ಟೈಪ್ಸ್ ಆಫ್ ಟೈಪ್ಸ್ ಆಫ್ ಇಲ್ಲಿ ನೋಡ್ರಿ, ನಿಮ್ಗೆ ಈಗಾಗಲೇ ತೋರಿಸ್ದಂಗ ಇದು ಯಾವ್ದು ಹೇಳ್ರಿ? ಇದು ತ್ರಿಭುಜ, ಇದು ಚತುರ್ಭುಜ, ಇದು ಪಂಚಭುಜ, ಇದು ಏನ್ ನೋಡ್ರಿ? ಇದು ಪಂಚಭುಜ ಆದ್ಮೇಲೆ ಷಡ್ಭುಜ, ಸಪ್ತಭುಜ. ನೋಡ್ರಿ ಇದ್ರ ಬಾಹುಗಳು ಎಷ್ಟಿದಾವು? 1 2. ಇದನ್ನ ನಾವು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬಹುದು. ಅರ್ಥ ಆಯ್ತಾ? ಇದನ್ನು ಕೂಡ ನಾವು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬಹುದು. ಹಿಂಗ ಹೊಳಸ್ಬೋದು. ಇಲ್ಲಿ ನೋಡ್ರಿ 1 2 3 ಬಾಹುಗಳಿದಾವು. ಇದಕ್ಕ 4 ಬಾಹು ಇದಾವು. ಇದು 1 2 3 4 5 ಇದಾವು. ನೆಕ್ಸ್ಟ್ ಇದು 1 2 3 4 5 6 ಇದಾವ. ಅಂದ್ರೆ ಇದು ಯಾವ್ದು ಹೇಳ್ರಿ? ಷಡ್ಭುಜ. ಇದಕ್ಕೆ ಎಷ್ಟಿರ್ಬೋದು ನೋಡ್ರಿ? 1 2 3 4 5 6 7. ಇದಕ್ಕ ಸಪ್ತಭುಜ. ಇದು ಎಷ್ಟಿದೆ ನೋಡ್ರಿ? 2 3 4 5 6 7 8. ಇದು ಅಷ್ಟಭುಜ. ಇದು ನವಭುಜ. ಹೌದಾ? 1 2 3 4 5 6 7 8 9. ಇವಕ್ ನಾವೇನಂತ ಕರಿತೀವಿ? ನವಭುಜ ಅಂತ ಕರಿತೀವಿ. ಇವ ಏನು ನಮಗೀಗ ಟೈಪ್ಸ್ ಆಫ್ ಪಾಲಿಗೋನಲ್ಸ್ ಅಂದ್ರ ಬಹುಭುಜಗಳ ವರ್ಗೀಕರಣ. ಬಹುಭುಜಗಳ ವರ್ಗೀಕರಣ. ನಾ ಚಿತ್ರ ತೆಗೆದು ನಿಮಗ ಅಷ್ಟ
ಕರೆಕ್ಟ್ ಆಗಿದ್ದಿಲ್ಲ. ಇಲ್ಲಿ ನೋಡ್ರಿ ನಿಮಗೆ ನೀಟಾಗಿ ಕಾಣಿಸ್ತೈತಿ ಪಾಲಿಗಾನಲ್ಸ್ ಅಂದ್ರ ಯಾವ ರೀತಿ ಇದಾವು ಅಂತ. ಇವೆಲ್ಲ ನಮಗ್ ಏನಾಗಿದಾವು, ರೇಖಾಖಂಡಗಳನ್ನ ಸೇರ್ಸೋದ್ರಿಂದ ಆಗಿದಾವು. ರೇಖಾಖಂಡಗಳನ್ನ ಸೇರ್ಸೋದ್ರಿಂದ ಇವ್ನ ನಾವು ಈ ರೀತಿ ಮಾಡಬಹುದು. ಕರೆಕ್ಟ್. ಇದು ನಾವ್ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರ ನಾವ್ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರ ಮಾಡ್ಕೋಬಹುದು. ಬರುದಿಲ್ಲ ಇದು, ಇದು ಬರ್ತೈತೆ ನೋಡ್ರಿ. ಸ್ಪೇಸ್ ಇಸ್ ಸ್ವಲ್ಪ ಇದೆಯಲ್ಲ. ಈಗ ಇವು ಟೈಪ್ಸ್ ಆಫ್ ಪಾಲಿಗಾನಲ್ಸ್ ಅರ್ಥ ಆಯ್ತು ಅಂತ ಅನ್ಕೋತಿದ್ವಿ. ಇದ್ರ ಮುಂದೆ ಹೋಗೋಣ. ಈಗ ಯಾವ್ದು ಹೇಳ್ರಿ? ಕರ್ಣಗಳು. ಕರ್ಣಗಳು ಕರ್ಣಗಳು ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಒಂದು ಬಹುಭುಜದಲ್ಲಿ ಯಾವುದೇ ಎರಡು ಕ್ರಮಾನುಗತವಲ್ಲದ ಶೃಂಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಕರ್ಣ ಎನ್ನುವರು. ಹೌದಾ? ಇಲ್ಲಿ ನೋಡ್ರಿ, ಕರ್ಣ. ಕರ್ಣ ಇಲ್ಲಿ ನೋಡ್ರಿ, ಅವ್ರು ಹೇಳಿದ ಪ್ರಕಾರ ಇದೊಂದೇನೋ ಆಯತ ಅಂದ್ರೆ ನಿಮ್ಗೆ ಏನಾಗಿದೆ, ಇದೀಗ ಇದೊಂದು ರೇಖೆ ಇದೆ. ಈಗ ಕ್ರಮಾನುಗತವಲ್ಲದ ಕರ್ಣಗಳು ಅಂದ್ರೆ ನಿಮ್ಗ ಗೊತ್ತೈದೆ. ಹೌದಾ? ಇವಕ್ ನಾವೇನಂತ ಕರಿತೀವಿ? ಕರ್ಣಗಳು ಅಂತ ಕರಿತೀವಿ. ಅವ್ರ ಡೆಫಿನೇಷನ್ ಪ್ರಕಾರ ಯಾವುದೇ ಎರಡು ಕ್ರಮಾನುಗತವಲ್ಲದ ಅಂದ್ರ ಈ ಬಿಂದು ಐತಿ, ಇದನ್ ಬಿಟ್ಟೈತಿ, ಇಲ್ಲಿ ಸೇರ್ಸಿದೇವ್ ನಾವು. ಆಮೇಲೆ ಇದೈತಿ, ಇದನ್ ಬಿಟ್ಟ ಇಲ್ಲಿ ಸೇರ್ಸಿದ್ವಿ. ಕ್ರಮಾನುಗತವಲ್ಲದ ಶೃಂಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕ ನಾವೇನಂತ ಕರಿತೀವಿ? ಕರ್ಣಗಳು ಅಂತ ಕರಿತೀವಿ. ಹೌದಾ? ಒಂದ್ಸಲ ಡೆಫಿನೇಷನ್. ಒಂದು ಬಹುಭುಜದಲ್ಲಿ ಬಹುಭುಜದಲ್ಲಿ ಯಾವುದೇ ಎರಡು ಕ್ರಮಾನುಗತವಲ್ಲದ ಶೃಂಗ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅದಕ್ಕ ನಾವೇನಂತ ಕರಿತೀವಿ? ಕರ್ಣ ಅಂತ ಕರಿತೀವಿ. ಹೌದಾ? ಈಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಈಗ ಇದೊಂದು ನಮ್ಗೆ ಏನಿದೆ, ಯಾವ ಬಹುಭುಜ ನೋಡ್ರಿ? ಇದು 2, 3, 4, 5 ಅಂದ್ರೆ ಇದು ಪಂಚಭುಜ ಆಗಿದೆ. ಪಂಚಭುಜ ಇದೆ. ಹೌದಾ? ನಾ ಈಗ ನೋಡ್ರಿ ಇದನ್ನ ಇಲ್ಲಿ ಸೇರಿಸ್ತೇನಿ, ಇದು ಕೂಡ ನಮ್ಗ ಕರ್ಣ. ಆಮೇಲೆ ಇದನ್ನ ಇಲ್ಲಿ ಸೇರಿಸ್ತೇನಿ, ಇದು ಕೂಡ ನಮ್ಗ ಕರ್ಣ. ಕರೆಕ್ಟ್. ಇವಕ್ ನಾವೇನಂತ ಕರಿತೀವಿ? ಕ್ರಮಾನುಗತವಲ್ಲದ ಶೃಂಗ ಬಿಂದುಗಳನ್ನ ಸೇರಿಸುವ ರೇಖಾಖಂಡಕ್ಕ ನಾವೇನಂತ ಕರಿತೀವಿ? ಆಮೇಲೆ ಇಲ್ಲಿಂದ ನಾವು ಇಲ್ಲಿ ಸೇರಿಸ್ಬೋದು, ಯಾಕಂದ್ರೆ ಇದನ್ನೊಂದು ಬಿಟ್ಟೇನೆ ನಾನು ಇಲ್ಲಿ. ಹೌದಾ? ಕರೆಕ್ಟ್. ಆಮೇಲೆ ಇಲ್ಲಿಂದನು ಇಲ್ಲಿ ನಾವು ಮತ್ತೆ ಇನ್ನೊಂದಿಷ್ಟು ನಾವೇನ್ ಮಾಡ್ಬೋದು? ಕರ್ಣಗಳನ್ನ ಎಳಿಬಹುದು. ಇದಕ್ಕೆ ನಾವೇನಂತ ಕರಿತೀವಿ? ಕರ್ಣಗಳು ಅಂತ ಕರಿತೀವಿ. ಇದ್ರೊಳಗ ಮತ್ತ ಇನ್ನೊಂದು ಟೈಪ್ ಬರ್ತಾವ. ಯಾವಂದ್ರ ಬಹಿರ್ವಕ್ರ ಬಹುಭುಜಗಳು, ಇನ್ನೊಂದು ಅಂತರ್ವಕ್ರ ಬಹುಭುಜಗಳು. ಹೌದಾ? ಇದ್ರೊಳಗೆ ಇನ್ನೊಂದು ಯಾವ್ದು ಹೇಳ್ರಿ? ಬಹಿರ್ವಕ್ರ ಬಹುಭುಜಗಳು. ಬಹಿರ್ವಕ್ರ ಬಹುಭುಜಗಳು ಅಂತಂದ್ರೆ ಯಾವ ರೀತಿ ಇರ್ತಾವಂತ ನೋಡ್ರಿ. ಬಹಿರ್ವಕ್ರ ಬಹುಭುಜಗಳಿಗೆ ಈ ರೀತಿ ಎಕ್ಸಾಂಪಲ್ ಇವು. ಹೌದಾ? ಆಮೇಲೆ ಇವೆಲ್ಲ ನಮಗೇನಿವು? ಬಹಿರ್ವಕ್ರ ಬಹುಭುಜಗಳು ಅಂತ ಇದಾವ. ಹೌದಾ? ಈಗ ನೆಕ್ಸ್ಟ್ ನಿಯಮಿತವಲ್ಲದ ಬಹುಭುಜಗಳ ಅಂತರ್ವಕ್ರಗಳು. ನಿಯಮಿತವಲ್ಲದ ಅಂದ್ರೆ ಇಲ್ಲಿ ಅಂತರ್ವಕ್ರಗಳು, ಬಹಿರ್ವಕ್ರಗಳು ಅಂದ್ರ ಇವು ಕರೆಕ್ಟ್ ಆಗಿ ಇಲ್ಲಿ ನಮಗ ಸೇರಿಸ್ಬಿಟ್ಟಾವು. ಇದ್ರೊಳಗ ನಮಗ ಅಂತರ್ವಕ್ರ ಅಂತ ಬರ್ತಾವ.
ಅಂತರ್ವಕ್ರ ಬಹುಭುಜಗಳು. ಅಂತರ್ವಕ್ರ ಬಹುಭುಜಗಳು. ಅಂತರ್ವಕ್ರ ಬಹುಭುಜಗಳು. ಇಲ್ಲಿ ನೋಡ್ರಿ ಇದು ಯಾವ ರೀತಿ ಡೈಗ್ರಾಮ್ಸ್ ಇದಾವಂದ್ರ ಇಲ್ಲಿ ನೋಡ್ರಿ ಹಿಂಗ್ ಬಂದು, ಹೌದಾ, ಇದಕ್ಕ ಡಿಫ್ರೆನ್ಸ್ ನೋಡ್ರಿ. ಇದು ಇದ್ದದ್ದೆಲ್ಲ ಪೂರ್ತಿ ಹಿಂಗ ಕರೆಕ್ಟ್ ಆಗಿ ಜೋಡಣೆ ಆಗೈತಿ. ಇದು ಅಲ್ಲೇ ಒಳಗ ಸ್ವಲ್ಪ ಹಿಂಗ ಒಳಗ್ ಬಂದಂಗ ಆಗ್ಯಾವ. ಅದಕ್ಕ ನಾವು ಒಳಗ್ ಇರುದಕ್ಕ ನಾವ್ ಇದನ್ನ ಏನಂತ ಕರಿತೀವಿ? ಅಂತರ್ವಕ್ರ ಬಹುಭುಜಗಳು ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಇದು ಕೂಡ ಅಂತರ್ವಕ್ರ ಬಹುಭುಜಕ್ಕ ಉದಾಹರಣೆ. ಅರ್ಥ ಆಯ್ತಾ? ಇದು ಈ ರೀತಿ ಇದೆ. ನೆಕ್ಸ್ಟ್, ಇದು ಕೂಡ ನಮಗ ಅಂತರ್ವಕ್ರ ಬಹುಭುಜಗಳು. ನೆಕ್ಸ್ಟ್, ಇದು ಕೂಡ ನಮಗ ಅಂತರ್ವಕ್ರ ಬಹುಭುಜಗಳು ಅಂತ ಇದಾವ. ಕರೆಕ್ಟ್? ಇವಕ್ಕ ಅಂತರ್ವಕ್ರ ಬಹುಭುಜಗಳು ಅಂತ ಇದಾವು. ಇದ್ರ ನೆಕ್ಸ್ಟ್ ನಾನಿನ್ನ ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು ಅಂತ ಹೇಳ್ಬೇಕು. ಅದನ್ನ ಏನ್ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಈಗ ನಾನು ಹಿಂದಿನ ಕ್ಲಾಸ್ ಒಳಗೆ ಮುಗಿಸಿದ್ದು ಯಾವ ಪಾಠ ಹೇಳ್ರಿ? ಯಾವ ಪಾಠ ಹೇಳ್ರಿ? ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ಸ್ ಅಂದ್ರ ರೇಖಾತ್ಮಕ ಸಮೀಕರಣಗಳು, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಪಾಠವನ್ನ ಮುಗಿಸಿದೇನಲ್ಲ, ಅದ್ರ ಮೇಲೆ ಒಂದಿಷ್ಟು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಂದಿದ್ದೇನೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣ. ಈ ಪಾಠವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಇದ್ರ ಮುಂದೆ ಯಾವ್ದು ಹೇಳ್ರಿ? ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು, ಅಲ್ಲಿಂದ ಇದನ್ನ ಸ್ಟಾರ್ಟ್ ಮಾಡ್ತೇನೆ ಅಂತ. ಇವಾಗ ನಾವ್ ಏನ್ ಮಾಡ್ಬೇಕು, ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣಂತ. ಯಾವ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿದಾವು ಅಂತ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಗಣಿತ. ಇಲ್ಲಿ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ರೇಖಾತ್ಮಕ ಸಮೀಕರಣ ಅಲ್ಲ? ರೇಖಾತ್ಮಕ ಸಮೀಕರಣ ಅಂದ್ರ ನಮಗ್ ಏನಾಗ್ಬೇಕು ಹೇಳ್ರಿ? ಒಂದೇ ಚರಾಕ್ಷರ ಇರ್ಬೇಕು. ಇಲ್ಲಿ ನೋಡ್ರಿ, ಒಂದೇ ಚರಾಕ್ಷರ ಇಲ್ಲಿ ನೋಡ್ರಿ, 33z + y ಇದೆ, 33x + y ಇದೆ, 33x + 5 ಇದೆ, 33 + y + 5 ಅಂತ ಇದೆ. ಸೊ ನಮಗಿಲ್ಲಿ 2 ಚರಾಕ್ಷರ ಬಂದಿದ್ದಕ್ಕ ಇದು ನಮಗ ಏನಾಗಿದೆ? ರೇಖಾತ್ಮಕ ಸಮೀಕರಣ ಅಲ್ಲ. ನೆಕ್ಸ್ಟ್, ನೆಕ್ಸ್ಟ್ 2x - 3 = 7 ಅಂತ ಇದೆ. ಹೌದಾ? 2x - 3 7 = 7 ಇದ್ರ ಆ ಸಮೀಕರಣದ ಬೆಲೆ, ಹೌದಾ, ಆ ಸಮೀಕರಣದ ಬೆಲೆ ನಾನು ಒಂದ್ಸಲ ನಿಮಗೆ ತೋರಿಸ್ತೇನೆ ನೋಡ್ರಿ. 2x - 3 = 7 ಅಂತ ಇದೆ. ಸೊ 2x = 7 - 3 ಇದ್ದಿದ್ದು ಈ ಸೈಡ್ ಬಂತಂದ್ರೆ ಏನಾಗತ್ತೆ ನೋಡ್ರಿ? +3 ಆಗತ್ತ. 2x = 10. ಸೊ x = 10 / 2 ಮಾಡಿದ್ರೆ ಎಷ್ಟು ಬಂತು? 5 ಬಂತು. ಸೊ ಆನ್ಸರ್ ನಮ್ದು ಏನಿದೆ ಹೇಳ್ರಿ? 5 ಅಂತ ಬಂತು. ಕರೆಕ್ಟ್? 2x - 3 = 7 ಈ ಸಮೀಕರಣದ ಬೆಲೆ. ನೆಕ್ಸ್ಟ್, ಇಲ್ಲಿ ನೋಡ್ರಿ, 2y + 9 = 4 ಅಂತ ಇದೆ. ಹೌದಾ? 2y + 9 = 4 ಈ ಸಮೀಕರಣದ ಬೆಲೆ. ಈ ಸಮೀಕರಣದ ಬೆಲೆ ನಮಗೀಗ ಇಂಥವು ಪ್ರಾಬ್ಲಮ್ಸ್ ಅದಾವಲ್ಲ, ಲೆಕ್ಕ ಮಾಡಲೇ ನಮಗ ಏನು ಗೊತ್ತಾಗೋದಿಲ್ಲ. 2y + 9 = 4 ಅಂತ ಇದೆ. ಸೊ 2y = 4 + 9 ಇದ್ದದ್ದು ಈ ಸೈಡ್ ಬಂತಂದ್ರೆ ಏನಾಗತ್ತೆ ನೋಡ್ರಿ? -9. therefore 2y = 4 - 9 ಏನಾಗತ್ತೆ ನೋಡ್ರಿ? -5 ಆಗತ್ತ. therefore y = -5/2 ಆಗುತ್ತೆ. ಆನ್ಸರ್ ಎಲ್ಲಿದೆ ನೋಡ್ರಿ? 9/2 ಇದೆ, 4/9 ಇದೆ, -2/5, -5/2 ಇಲ್ಲಿದೆ. ನೆಕ್ಸ್ಟ್,
ಇಲ್ಲಿ ನೋಡ್ರಿ y/5 = 10 ಈ ಸಮೀಕರಣದ ಬೆಲೆ y/10 y/5 10. ಜಸ್ಟ್ ನೀವ್ ಏನ್ ಮಾಡ್ಬೇಕು ಹೇಳ್ರಿ, ಈ 5 ನ ಆ ಸೈಡ್ ಕಳಿಸ್ಬಿಡ್ಬೇಕು. 5 ಹತ್ಲೆ 50, ಕರೆಕ್ಟ್. 5 ಹತ್ಲೆ 50 ಇದಿಷ್ಟಾಯ್ತು. ಆಮೇಲೆ -7/3ಗೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ 3/7 ಬರುತ್ತದೆ? -7/3ಗೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ 3/7 ಬರುತ್ತದೆ? ನೋಡ್ರಿ, -7/3 ಹೌದಾ, ಯಾವುದೋ ಒಂದು ಸಂಖ್ಯೆಯನ್ನ ಕೂಡಿಸಿದಾಗ ಏನ್ ಬರ್ತದೆ ನಮಗ 3/7 ಬರ್ತದಂತ, ಹೌದಾ. 3/7. ಈಗ ನೋಡ್ರಿ x = 3/7 -7/3 ಇದ್ದದನ್ನ ಆ ಸೈಡ್ ಕಳಿಸ್ರಿ ಏನಾಗುತ್ತೆ? +7/3 ಆಗುತ್ತೆ. ಈಗ ಇವನ್ ಏನ್ ಮಾಡ್ಬೇಕು? ಲಸಾವನ್ನ ತೆಗಿಬೇಕು. 7 3 21, 7 3 3 ಎಷ್ಟಾಗತ್ತೆ ನೋಡ್ರಿ? 3 3 9, 7 49 ಅಂದ್ರೆ ಎಷ್ಟಾಗತ್ತ? 58 / 21 ಆಗತ್ತ. ಸೊ ಎಲ್ಲಿದೆ ನೋಡ್ರಿ ಆನ್ಸರು? 21 / 58 ಇದೆ. 58, 47, 50 ಅಂತಿದೆ. ಆನ್ಸರ್ ಏನ್ ನಮ್ದೀಗ? 58. ನೆಕ್ಸ್ಟ್, x/7 = 6. x/7 = 6 ಅಂದ್ರ ಅಲ್ಲಿ ನೋಡ್ರಿ, ಜಸ್ಟ್ ನೀವ್ ಏನ್ ಮಾಡ್ಬೇಕೀಗ? ಗುಣಾಕಾರವನ್ನ ಮಾಡ್ಬೇಕು. x/7 = 6 ಅಂದ್ರೆ ಇವೆರಡು ಏನಾಗ್ಬಿಡ್ತಾವ ನಮಗ? ಮಲ್ಟಿಪ್ಲೈ ಆಗತ್ತ. ಅಂದ್ರೆ 7 6 ಎಷ್ಟು? 42 ಆಯ್ತು, ಕರೆಕ್ಟ್. ಇಲ್ಲಿ ನೋಡ್ರಿ, ಒಂದು 34 ಇದೆ, 33 ಇದೆ, 42 ಇದೆ, 44 ಇದೆ. ಸೊ ನಮ್ದು ಆನ್ಸರ್ ಎಷ್ಟು ಬಂತ ಹೇಳ್ರಿ? 42 ಬಂತು, ಕರೆಕ್ಟ್. ನೆಕ್ಸ್ಟ್, x² - 5x + 2 = x³ ಅಂತ ಇದೆ. ಇದರ ಘಾತಾಂಕ. ಇದ್ರೊಳಗ ನಾವು ಇಂಥ ಸಮೀಕರಣ ಒಳಗ ಹೈಯೆಸ್ಟ್ ಘಾತಾಂಕ ಎಷ್ಟಿರ್ತೈತಿ ಅದೇ ಅದರದ್ದು ಘಾತಾಂಕ ಆಗ್ತೈತಿ ನಮಗ. ಸೊ ಇದ್ರದ್ದು ಹೈಯೆಸ್ಟ್ ಘಾತಾಂಕ ಎಷ್ಟಾಗತ್ ನೋಡ್ರಿ? 3 ಇದೆ. 0 1 3 4 ಇದೆ. ನಮ್ದು ಆನ್ಸರ್ ಎಷ್ಟು ಬಂತು? 3, ಕರೆಕ್ಟ್. ನೆಕ್ಸ್ಟ್, x + 9 = 12 ಅಂತ ಇದೆ, ಹೌದಾ. x + 9 = 12 ಅಂದ್ರ ನೋಡ್ರಿ ಸ್ವಲ್ಪ, x + 9 = 12. x = 12 + 9 ಇದ್ದಿದ್ದು ಈ ಸೈಡ್ ಬಂತಂದ್ರ -9. 12ರೊಳಗ 9ಅನ್ನ ಮೈನಸ್ ಮಾಡಿದ್ರ ಆನ್ಸರ್ ಎಷ್ಟು ಬರುತ್ತೆ ನಮಗ ಹೇಳ್ರಿ? 3. ಇಲ್ಲಿ ಆನ್ಸರ್ ಇಲ್ಲಿದೆ. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು 8ರಿಂದ ಭಾಗಿಸಿದಾಗ 6 ಬರುತ್ತದೆ, ಹೌದಾ. ಒಂದು ಸಂಖ್ಯೆಯನ್ನು 8ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತೈತಿ? 6 ಬರ್ತೈತಂತ. ನೋಡ್ರಿ, ಒಂದು ಸಂಖ್ಯೆಯನ್ನು ಫಾರ್ ಎಕ್ಸಾಂಪಲ್ x / 8ರಿಂದ ಭಾಗಿಸಿದಾಗ 6 ಬರ್ತೈತಂದ್ರ ನಾವು ಇವೆರಡು ಏನ್ ಮಾಡ್ಬೇಕೀಗ? ಗುಣಾಕಾರ ಮಾಡ್ಬೇಕು. 8 6 48, ಕರೆಕ್ಟಾ. ಈಗ 36 ಇದೆ ಆಪ್ಷನ್, 42 ಇದೆ, 48 ಇದೆ, ಇದು 56 ಇದೆ. ಅಂದ್ರೆ ನಮ್ದು ಆನ್ಸರ್ ಯಾವ್ದು ಹೇಳ್ರಿ? 48. ನೆಕ್ಸ್ಟ್, ಇಲ್ಲಿ ನೋಡ್ರಿ, 2x + 9 = 4. 2x + 9 = 4 ಅಂದ್ರೆ ನೋಡ್ರಿ, 2x + 9 = 4 ಅಂತ ಇದೆ. 2x = 4, ಹೌದಾ. +9 ಇದ್ದಿದ್ದನ್ನ ಈ ಸೈಡ್ ತೊಂಬರ್ರಿ, -9. therefore 2x = -5 ಬಂತು. therefore x = -5/2 ಅಂತ ಬಂತು. ಆನ್ಸರ್ ಎಲ್ಲಿದೆ ನೋಡ್ರಿ ನಮಗ? -5/2 ಮಾಡಿದ್ವಿ. ಇದನ್ನ ನಾವೇನ್ ಮಾಡ್ತೀವಿ ಈಗ? ಇಷ್ಟು ನಮ್ದು 10 ಕ್ವಶನ್ಸ್ ಅದು ಇದು ಸಬ್ಮಿಟ್ ಅಂತ ಕೊಟ್ಬಿಡ್ಬೇಕು, ಕರೆಕ್ಟ್. ಈಗ ನಾವು ಸೊ ಇಲ್ಲಿಗೆ ನಾನು ಅಂದ್ರೆ ನಿಮ್ದು ಯಾವ್ದು ಹೇಳ್ರಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನೋ ಒಂದು ಪಾಠ ಅದು ಮುಗೀತು. ಅದ್ರ ಮೇಲಿನೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಆಲ್ರೆಡಿ ಒಂದ್ಸಲ ಹೇಳಿದ್ದೆ.
ಮತ್ತೊಂದ್ಸಲ ನಿಮಗೆ ಅದನ್ನ ರಿಪೀಟ್ ಮಾಡಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ನಾ ಯಾವ ಪಾಠವನ್ನ ಚತುರ್ಭುಜಗಳ ಪರಿಚಯವನ್ನ ಸ್ಟಾರ್ಟ್ ಮಾಡಿ ಅದ್ರಾಗ ಅರ್ಧ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು ಅನ್ನೋ ಒಂದು ಪಾಠವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಚಾಪ್ಟರ್ ಅದನ್ನ ಹೇಳ್ತೇನೆ ಅಂತ. ಹೌದಾ? ಸೊ ಇಲ್ಲಿವರೆಗೆ ಹೇಳಿದ್ ನಿಮಗೆಲ್ಲ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೇನೆ. ಥ್ಯಾಂಕ್ ಯು.